ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಕಾನೂನ ಬಾಹಿರವಾಗಿ ಹೂತಾಕಲಾಗಿದೆ. ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ನೂರಾರು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗಿದೆ, ಕೊಲೆಯಾಗಿದೆ. ಹೀಗೊಂದು ಆರೋಪವನ್ನ ಮಾಡ್ತಾ ಕರ್ನಾಟಕ ಮಾತ್ರವಲ್ಲ ಇಡೀ ವಿಶ್ವದ ಮುಂದೆನೆ ಈ ಪದವನ್ನ ಬಳಸಲಿಕ್ಕೆ ಹಿಂದೆ ಸ್ವಲ್ಪ ಮುಜುಗರ ಪಡಬೇಕಾಗಿತ್ತೇನು, ಇವತ್ತು ನಿರಾತಂಕವಾಗಿ ಬಳಸಬಹುದು. ನವರಂಗಿ ನಾಟಕ ಮಾಡ್ತಾ ಇಡೀ ವಿಶ್ವದ ಮುಂದೆ ನವರಂಗಿ ನಾಟಕ ಮಾಡ್ತಾ ಬಂದಿದ್ದ ಈ ಬುರುಡೆ ಗ್ಯಾಂಗ್ನ ಅಸಲಿಯತ್ತು ಇವತ್ತು ಮತ್ತೊಮ್ಮೆ ಬಯಲಾಗಿದೆ. ರಿಪಬ್ಲಿಕ್ ಕನ್ನಡ ಸತತವಾಗಿ ಜೂನ್ ಜುಲೈ ತಿಂಗಳಿನಿಂದ ಈ ಬುರುಡೆ ಗ್ಯಾಂಗ್ನ ಸದಸ್ಯರ ಒಂದೊಂದೇ ಸುಳ್ಳು ಆರೋಪಗಳ ಮುಖವಾಡವನ್ನ ಕಳಚ್ತಾ ಬಂದಿತ್ತು. ಇವ್ರು ಹೇಳ್ತಾ ಇರೋದು ಅಪ್ಪಟ ಕಟ್ಟು ಕತೆ ಅನ್ನೋದನ್ನ ಸಾಕ್ಷಿ ಸಮೇತ ಬಯಲು ಮಾಡ್ತಾ ಬರ್ತಾ ಇತ್ತು. ಹಾಗೆಲ್ಲ ಇವರಿಗಿರುವ 2-3 ಬೆಂಬಲಿತ ಯೂಟ್ಯೂಬ್ ವಾಹಿನಿಗಳು ಅದ್ರ ಮೂಲಕ ಅರೆ ಈ ಬುರುಡೆ ಮಾಧ್ಯಮಗಳು ಇವ್ರು ಹೇಳ್ತಿರೋದೆಲ್ಲ ಸುಳ್ಳು, ಇವರು ಅತ್ಯಾಚಾರಿಗಳ ಪರವಾಗಿ ನಿಂತಿದ್ದಾರೆ, ಇವ್ರಿಗೆ ಯಾರು ಮಾಹಿತಿ ಕೊಟ್ಟಿದ್ದು, ಇವ್ರು ಕೊಡ್ತಿರುವ ಮಾಹಿತಿ ಸುಳ್ಳು, ಹೀಗೆ ಪುಂಖಾನುಪುಂಖವಾಗಿ ಮೇನ್ ಸ್ಟ್ರೀಮ್ ಮೀಡಿಯಾಗಳ ಮೇಲೇನೆ ಆರೋಪಗಳನ್ನ ಮಾಡ್ತಾ ಇದ್ದ ಬುರುಡೆ ಗ್ಯಾಂಗ್ ಇದೀಗ ಸೈಲೆಂಟ್ ಆಗಿದೆ. ಮಾಧ್ಯಮಕ್ಕೆ, ಅದರಲ್ಲೂ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕ ಮಾಹಿತಿಗಳಷ್ಟೂ ಕೂಡ ಸತ್ಯವಾಗಿತ್ತು. ನಾವು ಪ್ರಸಾರ ಮಾಡಿದ ಪ್ರತಿಯೊಂದು ಸುದ್ದಿ ಕೂಡ ಸತ್ಯವಾಗಿತ್ತು. ಇವರ ಈ ಎಲ್ಲಾ ಮುಖವಾಡಗಳನ್ನ ಕಳಚಿದ ಪ್ರಕ್ರಿಯೆ ಕೂಡ ನ್ಯಾಯ ಸಮ್ಮಿತವಾಗಿತ್ತು ಅನ್ನೋದು ಇವತ್ತು ಮತ್ತೊಮ್ಮೆ ಸಾಬೀತಾಗಿದೆ. ಎಸ್ಐಟಿ 11 ಪುಟಗಳ ತನಿಖಾ ವರದಿ, ಪ್ರಾಥಮಿಕ ತನಿಖಾ ವರದಿಯನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡಿದೆ. ಇದರ ಒಂದಷ್ಟು ಅಂಶಗಳು ಮಾಧ್ಯಮಕ್ಕೆ, ಅದರಲ್ಲೂ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಅದರಲ್ಲಿ ಬುರುಡೆ ಗ್ಯಾಂಗ್ನ ಷಡ್ಯಂತ್ರದ ಬಗ್ಗೆ ರಿಪಬ್ಲಿಕ್ ಕನ್ನಡ ಪ್ರಸಾರ ಮಾಡಿದ್ದ ಒಂದೊಂದು ವರದಿ ಕೂಡ ಸತ್ಯ ಅನ್ನೋದು ಮತ್ತೆ ಸಾಬೀತಾಗಿದೆ. ನಮ್ಮ ವೀಕ್ಷಕರಿಗೆ ನಾವೊಂದು ಪ್ರಶ್ನೆಯನ್ನ ಕೇಳಿದ್ದೇವೆ. ಧರ್ಮಸ್ಥಳದ ವಿರುದ್ಧ ಈ ಕಟ್ಟಲಾಗಿರುವ ಕಟ್ಟುಕತೆ ಹಾಗೆ ಷಡ್ಯಂತರ ಇದು ಡೆಲಿಬ್ರೇಟ್ ಆಗಿ ವೀರೇಂದ್ರ ಹೆಗಡೆ ಅವರಿಗೆ ಮಸಿ ಬಳಿಲಿಕ್ಕೆ ಅಂತಲೇ ಅವರ ವಿರುದ್ಧವಾಗಿ ಮಾಡಲಿಕ್ಕೆ ಹೊರಟ ಪಿತೂರಿಯ ಷಡ್ಯಂತ್ರವ ಅಂತ ಹೇಳಿ ಯಾರೆಲ್ಲ ಈ ಪ್ರಶ್ನೆಗೆ ಉತ್ತರವನ್ನ ನೀಡಲಿಕ್ಕೆ ಬಯಸ್ತೀರಿ, ಸ್ಕ್ರೀನ್ ನ ಮೇಲೆ QR ಕೋಡ್ ಕಾಣಿಸ್ತಾ ಇದೆ, ಅದನ್ನ ನಿಮ್ಮ ಮೊಬೈಲ್ ನಲ್ಲಿ ಸ್ಕ್ಯಾನ್ ಮಾಡಿ ನಿಮ್ಮ ಉತ್ತರವನ್ನ ನೀವು ಅಲ್ಲಿ ದಾಖಲು ಮಾಡಬಹುದು. ಇನ್ನು ಕಾರ್ಯಕ್ರಮದ ಕಡೆಯಲ್ಲಿ ಯಾವ ಉತ್ತರದ ಪರವಾಗಿ ಹೆಚ್ಚಿಗೆ ಸಂಖ್ಯೆಯಲ್ಲಿ ಜನ ಮತ ಹಾಕಿದ್ದಾರೆ ಅನ್ನೋದನ್ನ ನಾವು ಡಿಸ್ಕ್ಲೋಸ್ ಮಾಡ್ತೀವಿ. ಇನ್ನು ಚರ್ಚೆಯ ವಿಚಾರ ಮತ್ತೊಮ್ಮೆ ಅದೇ, ನವರಂಗಿ ನಾಟಕ ಖತಮ್ ಆಗಿದೆ. ಈ ಬುರುಡೆ ಗ್ಯಾಂಗ್ ಹೇಳ್ತಾ ಇದ್ದ ಕಟ್ಟು ಕತೆಗಳು ಇವತ್ತು ಜಗತ್ತಿನ ಮುಂದೆ ಬಟಾ ಬಯಲಾಗಿದೆ. ಇವತ್ತು ಚರ್ಚೆಯಲ್ಲಿ ವಕೀಲರಾದ ನಾರಾಯಣ ಸ್ವಾಮಿ ಅವರಿದ್ದಾರೆ, ಬಿಜೆಪಿ ವಕ್ತಾರರು ಚಂದ್ರಶೇಖರ್ ಅವರಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಬಜರಂಗ ದಳ ಮುಖಂಡರಾದ ಭಾಸ್ಕರನ್ ಅವರು ಜಾಯಿನ್ ಆಗೋ ನಿರೀಕ್ಷೆ ಇದೆ. ಹಿರಿಯ ನಿವೃತ್ತ ಪೊಲೀಸ್ ಅಧಿಕಾರಿ ಬಸವರಾಜ್ ಮಾಲ್ಗತ್ತಿ ಅವರಿದ್ದಾರೆ. ಜೊತೆಗೆ ಸುಜಾತಾ ಭಟ್ ಅವರು ಕೂಡ ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ರಿಪಬ್ಲಿಕ್ ಕನ್ನಡ ಯಾವುದೇ ವಿಚಾರದಲ್ಲಿ ಚರ್ಚೆ ಮಾಡುವಾಗ ಒನ್ ಸೈಡೆಡ್ ಆಗಬಾರದು ಅನ್ನೋ ಕಾರಣಕ್ಕೆ, ಒಂದು ಅನ್ಬಯಾಸ್ಡ್ ಹಾಗೆ ಬ್ಯಾಲೆನ್ಸ್ಡ್ ಚರ್ಚೆ ಆಗಬೇಕು ಅನ್ನೋ ಕಾರಣಕ್ಕೆ ಚರ್ಚೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಷ್ಟೂ ಬಣದವರನ್ನ ಅಥವಾ ಅಷ್ಟೂ ಪಾರ್ಟಿಗಳನ್ನ ಕರೆಯುವ ಪ್ರಯತ್ನವನ್ನ ನಾವು ಮಾಡ್ತೀವಿ. ಇವತ್ತೂ ಕೂಡ ಮಿನಿಮಮ್ ಅಂದ್ರೆ 4ರಿಂದ 5 ಜನಕ್ಕೆ ಯಾರೆಲ್ಲರೂ ಧರ್ಮಸ್ಥಳದ ವಿರುದ್ಧವಾಗಿ ಮಾತನಾಡ್ತಿದ್ರು, ಈ ಬುರುಡೆ ಗ್ಯಾಂಗ್ನ ಪರವಾಗಿ ಮಾತನಾಡ್ತಿದ್ರು, ಅಷ್ಟೂ ಜನರನ್ನ ಸಂಪರ್ಕ ಮಾಡಿದ್ದೇವೆ. ಆದ್ರೆ ಇವತ್ತು ಯಾರು ಬರ್ತಿಲ್ಲ. ಮಾಧ್ಯಮಗಳ ಮೇಲಿದ್ದ ಆರೋಪ, ನಮ್ಮನ್ನ ಯಾರು ಕೇಳೋದಿಲ್ಲ, ನಮ್ಮನ್ನ ಮಾತನಾಡಿಸೋದಿಲ್ಲ, ನಮ್ಮ ವರ್ಷನ್ ಅನ್ನ ಪ್ರಸಾರ ಮಾಡೋದಿಲ್ಲ, ಇವರೆಲ್ಲರೂ ಕೂಡ ಧರ್ಮಸ್ಥಳದ ಪರ ಅಂತ ಹೇಳಿ. ಆದ್ರೆ ಇವತ್ತು ನಾವು ಬೇಕು ಅಂತಲೇ ಕರೆದಿದ್ದೇವೆ, 4-5 ಮಂದಿಯನ್ನ ಸಂಪರ್ಕ ಮಾಡಿದ್ದೇವೆ. ಆದ್ರೆ ಇವತ್ತು ಯಾರು ಕೂಡ ಬರ್ಲಿಕ್ಕೆ ತಯಾರಿಲ್ಲ. ಇನ್ನು ಬರ್ಲಿಕ್ಕೆ ತಯಾರಾಗ್ತೀವಿ ಅಂದವರು ಕೂಡ ನಾವು ಯಾರು ಈ ಗ್ಯಾಂಗ್ನ ಸದಸ್ಯರಲ್ಲ ಅಂತ ಹೇಳಿ ನುಣುಚಿಕೊಳ್ಳುವ ಪ್ರಯತ್ನವನ್ನ ಮಾಡಿದ್ದಾರೆ. ಹಾಗಾಗಿ ಯಾರೆಲ್ಲರೂ ಕನೆಕ್ಟೆಡ್ ಇದ್ದಾರೆ, ಯಾರೆಲ್ಲರೂ ಸ್ಟುಡಿಯೋದಲ್ಲಿದ್ದಾರೆ, ಅವರನ್ನ ಚರ್ಚೆಯ ಭಾಗವಾಗಿಸ್ಕೊಳ್ತಾ, ಸುಜಾತಾ ಭಟ್ ಅವರೇ, ಮೊದಲ ಪ್ರಶ್ನೆ ನಿಮಗೆ. ನಮಗ್ ಸಿಕ್ಕಿರೋ ಮಾಹಿತಿ ಪ್ರಕಾರ 6 ಮಂದಿ ಆರೋಪಿಗಳನ್ನ ಅಂತ ಹೇಳಿ ಗುರುತಿಸಲಾಗಿದೆಯಂತೆ. A1 ಚಿನ್ನಯ್ಯನಿಂದ ಹಿಡಿದು A6 ಸುಜಾತಾ ಭಟ್ ವರೆಗೂ. ಅಂದ್ರೆ ತಾವು ಕೂಡ ಈ ಪ್ರಕರಣದಲ್ಲಿ ಆರೋಪಿ. ಅಧಿಕೃತವಾದ ದಾಖಲೆ ಅಲ್ಲ, ಸಿಕ್ಕಿರುವ ಮಾಹಿತಿ ಪ್ರಕಾರ. ಬಿಡಿ, ನಾನು ಬುರುಡೆ ಗ್ಯಾಂಗಿಗೆ ನನಗೂ ಸಂಬಂಧ ಇಲ್ಲ. ನನ್ನನ್ನ ಇದಕ್ಕೆ ಕರ್ಕೊಂಡು ಹೋಗಿದ್ದು ಡೆಲ್ಲಿಗೆ ಕರ್ಕೊಂಡು ಹೋಗಿರೋದು ಗಿರೀಶ್ ಮಟ್ಟಣ್ಣ, ಜಯಂತ್ ಟಿ. ಅವನು ಚಿನ್ನಯ್ಯನ ಜೊತೆಗೆ ಕರ್ಕೊಂಡು ಹೋಗಿದ್ದು. ಅವನು ಚಿನ್ನಯ್ಯನ ಅವನ ಹೆಸರು ತಮ್ಮಣ್ಣ ಅಂತ ನನ್ನ ಹತ್ರ ಹೇಳಿದ್ದು. ಚಿನ್ನಯ್ಯ ಅಂತ ನಾನು ಹೇಳಲಿಲ್ಲ. ನನ್ನ ಜೊತೆಗೆ ಅವ್ರ ಜೊತೆಗೆ ಹೋಗುವಾಗ ಬುರುಡೆ ಇದೆ ಅನ್ನುವಂತಹ ಮಾಹಿತಿನೂ ನನಗೆ ಗೊತ್ತಿಲ್ಲ. ಇದು ಸ್ಪಷ್ಟತೆ ನಾನು SIT ಯಲ್ಲೂ ಹೇಳಿದ್ದೀನಿ, ಇವಾಗ್ಲೂ ಹೇಳ್ತಾ ಇರೋದು ಅದೇ ಮಾತನ್ನೇ ನಾನು ಹೇಳ್ತಾ ಇದ್ದೀನಿ.
ಬುರುಡೆ ಇತ್ತ ನಿಮಗೆ ಗೊತ್ತಾ ಅಂತ ಕೇಳಿದ್ರೆ ನನ್ಗೆ ಬುರುಡೆನೇ ಗೊತ್ತಿಲ್ಲ. ಆ ಕಾರ್ಡ್ಬೋರ್ಡ್ ಬಾಕ್ಸ್ ಅಲ್ಲಿ ಏನಿತ್ತು ಅಂತ ನೀವು ನೋಡಿ. ನೀವ್ ಹೇಳಿದ್ ಸುಳ್ಳಲ್ವಾ? ನನ್ಯಾ ಭಟ್ ಅಂತಂದ್ರಿ, ಕೊಲೆ ಆಗಿರ್ಬೋದು, ಅತ್ಯಾಚಾರ ಆಗಿರ್ಬೋದು ಅಂತಂದ್ರಿ, ತನಿಖೆಯ ದಿಕ್ಕು ತಪ್ಪಿಸುವ ಪ್ರಯತ್ನ ನಿಮ್ ಕಡೆಯಿಂದನೂ ಆಯ್ತು. ಹೌದು, ಅದಕ್ಕೆ ಉತ್ತರ ಬೇಕು ಅಲ್ವಾ? ನಿಮ್ಮ ಬುರುಡೆ ಕೇಸ್ ಅಲ್ಲ. ನನ್ನನ್ನ ಬುರುಡೆ ಈಗ ಅನನ್ಯದು ಅದನ್ನ ಸಪರೇಟ್ ಹೊರಗಡೆ ಇದಾಗಿ ಆಗಿದೆ. ಇವಾಗ ನನಗೆ ಇರೋದು ಬುರುಡೆಗೆ ನನ್ನ ಷಡ್ಯಂತ್ರ ಅನ್ನುವ ರೀತಿಯಲ್ಲಿ ನನ್ನನ್ನ ಬಿಂಬಿಸಿರೋದು. ನೀವು ಕೂಡ ಬುರುಡೆ ಗ್ಯಾಂಗ್ ನ ಸದಸ್ಯರು ಅನ್ನುವ ರೀತಿಯಲ್ಲಿ ನನ್ನನ್ನ ಬಿಂಬಿಸಿದ್ದಾರೆ. ಅದು ಕೇಸ್ ಇದ್ದು ನನ್ನ ಏನಿದೆ ಪಾರ್ಟ್ ಆಫ್ ಇದು ಅದು ನಾನು ಹೊರಗಡೆ ಬಂದ್ಬಿಟ್ಟಿದ್ದೀನಿ. ಅದ್ರಲ್ಲಿ ಇಲ್ಲ. ಅದಕ್ಕೆ ನಂಗೆ ಹಿಂಬರಹ ಲೆಟ್ರು ಕೊಟ್ಟಿದ್ದಾರೆ. ನನ್ನನ್ನ ಈ ಷಡ್ಯಂತ್ರದಲ್ಲಿ ಸೇರಿಸಿ ಬಿಟ್ಟಿದ್ದಾರೆ. ಇವರ ಜೊತೆಗೆ ಇವರ ಮನೆಯಲ್ಲಿದ್ದೆ, ಇವ್ರ ಜೊತೆಗೆ ನಾನು ಇದ್ ಮಾಡಿ ಇವ್ರ ಜೊತೆಗೆ ನಾನು ಇದ್ದವಳು ಅನ್ನುವ ರೀತಿಯಲ್ಲಿ ಷಡ್ಯಂತ್ರ ಅಂತ ಹೇಳಿ ನನ್ನನ್ನು ಸೇರಿಸಿರೋದು. ಹಾಗಾಗಿ ನನ್ನನ್ನು ಸೇರಿಸಿದ್ರೆ ನಾನು ಬುರುಡೆ ಜೊತೆಗೆ ನಾನು ಇದ್ದೀನಿ, ಬುರುಡೆ ತಗೊಂಡು ಹೋಗಿದ್ದು ನನಗೆ ಗೊತ್ತು ಅನ್ನುವ ರೀತಿಯಲ್ಲಿ ಬಿಂಬಿಸಿರಬಹುದು. ಬಟ್ ನನಗೆ ಬುರುಡೆದು ವಿಚಾರ ನನಗೆ ಗೊತ್ತಿಲ್ಲ. ಸರಿ, ನಿಮ್ಮನ್ನ ಸಂಪರ್ಕ ಮಾಡಿದ್ದಾರೆ SIT ಅಧಿಕಾರಿಗಳು. ಈ ವಿಚಾರ ನಿಮ್ಮ ಗಮನಕ್ಕೆ ಏನಾದ್ರೂ ಅಧಿಕೃತವಾಗಿ ತಲುಪಿದೆಯಾ? ನೀವು ಕೂಡ ಇದರಲ್ಲಿ ಕೋ ಅಕ್ಯೂಸ್ಡ್ ಅಂತ ಹೇಳಿ ನನಗೆ ಯಾವುದೇ ರೀತಿಯಿಂದ ತಲುಪಿಸಲಿಲ್ಲ. ಸರಿ ಚಂದ್ರಶೇಖರ್ ಅವರೇ, ಇವತ್ತು ಇದೇ ವಿಚಾರವನ್ನ ಬೆಳಗಾವಿಯ ಸದನದ ಕಲಾಪದ ಅವಧಿಯಲ್ಲಿ ಚರ್ಚೆ ಮಾಡ್ತೀವಿ ಅಂತ ಹೇಳಿ ಆರ್ ಅಶೋಕ್ ಅವರು ಸೇರಿದಂತೆ ಬಿಜೆಪಿಯ ಅನೇಕ ನಾಯಕರು ಪ್ರಸ್ತಾಪ ಮಾಡಿದ್ದಾರೆ. ಇದಕ್ಕೆ ಕೌಂಟರ್ ಕಾಂಗ್ರೆಸ್ ಕಡೆಯಿಂದ ಬರ್ತಿರೋದೇನು ಅಂದ್ರೆ, ಬಿಜೆಪಿಯವರು ಧರ್ಮಸ್ಥಳದ ವಿಚಾರದಲ್ಲಿ ಪೊಲಿಟಿಕಲ್ ಗೇನ್ ಅನ್ನ ಪಡ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ಹೊರತು ಅವರೇನು ಗಟ್ಟಿಯಾಗಿ ಧರ್ಮಸ್ಥಳದ ಪರವಾಗಿ ನಿಂತಿಲ್ಲ. ಕೇವಲ ಒಂದು ರ್ಯಾಲಿ ಅಂತ ಮಾಡಿದ್ರೆ ಹೊರತು ಅವರೇನ್ ಧರ್ಮಸ್ಥಳದ ಪರವಾಗಿ ಇದ್ದೇವೆ ಅಂತ ಹೇಳಿ ಈ ದಿನದವರೆಗೂ ಏನು ಎಲ್ಲೂ ಕೂಡ ಸಾಬೀತು ಮಾಡ್ಲೂ ಇಲ್ಲ, ಆ ಪ್ರಯತ್ನ ಕೂಡ ಮಾಡ್ತಾ ಇಲ್ಲ. ಕೇವಲ ವಿಜಯೇಂದ್ರ ಅವರು ಆಗ ಮುನ್ನೆಲೆಯಲ್ಲಿದ್ದ ಬಣ ಬಡಿದಾಟವನ್ನ ತೇಪೆ ಹೆಚ್ಚು ಪ್ರಯತ್ನವಾಗಿ ಅದೊಂದು ರ್ಯಾಲಿ ಮಾಡಿದ್ರು, ಅಲ್ಲಿಗೆ ಮುಗಿದೋಯ್ತು ಬಿಜೆಪಿಯದು. ಕಾಂಗ್ರೆಸ್ನವರ ಆರೋಪ ಆಯ್ತು, ನಾವು ರ್ಯಾಲಿ ಮಾಡಿದ್ವಿ, ಧರ್ಮಸ್ಥಳದ ಪರವಾಗಿ ನಿಂತ್ಕೊಂಡು ಹೋರಾಡಿದ್ವಿ. ನೀವು ಯಾವ್ದಕ್ಕೆ ಕೆಲಸ ಕೊಟ್ಟಿದ್ರಿ? ನೀವು ಆ ಧರ್ಮಸ್ಥಳ ದೇವಸ್ಥಾನವನ್ನ ನಾಶ ಮಾಡಕ್ಕೆ ತಾನೇ ನೀವು ಹೊರಟಿದ್ದು. ಯಾವ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯವರು SIT ಫಾರಂ ಮಾಡಿದ್ರು? ಯಾರ ಒತ್ತಾಯಕ್ಕೆ ಫಾರಂ ಮಾಡಿದ್ರು? ಯಾವ ಏನು ಅರ್ಬನ್ ನಕ್ಸಲ್ ಒತ್ತಾಯಕ್ಕೆ ಫಾರಂ ಮಾಡಿದ್ರು? ಆಫೀಸರ್ಗಳನ್ನ ಯಾರ ಒತ್ತಾಯದ ಮೇಲೆ ಆಫೀಸರ್ಗಳನ್ನೆಲ್ಲ ಫಿಕ್ಸ್ ಮಾಡಿದ್ರು? ನೋಡಿ, ನೀವಾಗ್ಲೇ ಒಂದು ಪದ ಯೂಸ್ ಮಾಡಿದ್ರಿ ಸ್ಮಿತಾ, ನವರಂಗಿ ಆಟ ಅಂತೇಳಿ. ನವರಂಗಿ ಆಟ ನಿಜವಾಗ್ಲೂ ಆಡ್ತಿರ್ತಕ್ಕಂಥದ್ದು ಸಿದ್ದರಾಮಯ್ಯನವರ ಸರ್ಕಾರ. ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡಬೇಕಿತ್ತು, ಧರ್ಮಸ್ಥಳವನ್ನ ಹೇಗಾರು ಮಾಡಿ ಸರ್ಕಾರದ ವಶಕ್ಕೆ ತಗೋಬೇಕಿತ್ತು, ವೀರೇಂದ್ರ ಹೆಗಡೆ ಅವರನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ಮೂಲೆ ಗುಂಪು ಮಾಡಬೇಕಿತ್ತು. ಯಾವಾಗ SIT ಫಾರಂ ಆಗಿ ಒಂದ್ ನಿಮಿಷ, ಯಾವಾಗ SIT ಫಾರಂ ಆಗಿ ಇವ್ರು ಏನೇನೋ ಮಾಡ್ಲಿಕ್ಕೆ ಹೋದ್ರು, ಎಲ್ಲವೂ ಉಲ್ಟಾ ಹೊಡೆದು ಬಿಡ್ತು. ಆಗ ಈ 5-6 ಜನಕ್ಕೆ ಬಲಿ ಹಾಕ್ಲೇಬೇಕಾಗಿತ್ತು. ಅದರೊಳಗಡೆಗೆ ಪಾಪ ಈ ಸುಜಾತ ಅವರನ್ನು ಕೂಡ ಹೋಗಿದ್ರೆ ಬಲಿಪಶು ಆಗ್ಬಿಟ್ಟಿದ್ದಾರೆ. ಆದ್ರೆ ಈಗಲಾದ್ರೂ ಸರ್ಕಾರ ತನ್ನ ಕೆಟ್ಟ ಬುದ್ಧಿಯನ್ನ ಬಿಡ್ತಾ? ಇನ್ನೂ ಬಿಟ್ಟಿಲ್ಲ. ನೋಡಿ, ಇದು ಹಿಂದೆ ಇರ್ತಕ್ಕಂಥ ದೊಡ್ಡ ಹುನ್ನಾರ ಯಾವುದು? ಆ ಹುನ್ನಾರವನ್ನು ಹಿಡಿತಕ್ಕಂಥ ಪ್ರಯತ್ನ ಆಗಿದೆಯಾ? ಇದೆಲ್ಲವೂ ಶುರುವಾಗಿದ್ದಲ್ಲಿಂದ ಅವನ ಸಮೀರನ ಮುಟ್ತಕ್ಕಂಥ ಪ್ರಶ್ನೆ ಆಗಿದೆಯಾ? ನೋಡಿ, ಇದು DG-IGPಗೆ ಡಾಕ್ಟರ್ ಯಾರೋ IPS ಸಲೀಂ ಅವರಿಗೆ ಆಗಸ್ಟ್ 20ನೇ ತಾರೀಕು ತೇಜಸ್ ಗೌಡ ಅವರು ಕೊಟ್ಟಿದ್ದು. ಯಾವುದು? ಒಂದು ಸಲೀಂ ಮೇಲೆ, ಯಾರೋ ಒಂದು ಸಮೀರನ್ ಮೇಲೆ. ಅದಾದ್ಮೇಲೆ ಮನಿ ಟ್ರಯಲ್ ಮೇಲೆ ಅವತ್ತಿನ ಆಗಸ್ಟ್ 20ನೇ ತಾರೀಕು ಕೊಟ್ಟಿದ್ದು. ಅದಾದ್ಮೇಲೆ ಸೆಪ್ಟೆಂಬರ್ 26ನೇ ತಾರೀಕು ಮತ್ತೆ ಕೊಟ್ಟರು. ಯಾರ ಮೇಲೆ? ಧನಂಜಯ್ ಮೇಲೆ, ಮತ್ತೆ ಓಜಸ್ವಿ ಗೌಡನ್ ಮೇಲೆ, ಮತ್ತೆ ಸಚಿನ್ ಮೇಲೆ, ಅಡ್ವೊಕೇಟ್ಗಳ ಮೇಲೆ. ಯಾರ ಮೇಲಾದ್ರೂ ಇಲ್ಲಿವರೆಗೂ ಒಂದು ಆಕ್ಷನ್ ಆದ್ರೂ ಆಗಿದೆಯಾ? ನೋಡಿ, ಸಮೀರ ಅವನು ಇರ್ತಕ್ಕಂಥದ್ದು ಆಂಟಿಸಿಪೇಟರಿ ಬೇಲ್ ಮೇಲೆ. ಇಲ್ಲಿವರೆಗೂ ಸರ್ಕಾರದ ಕಡೆಯಿಂದ ಬೇಲ್ಗೆ ಅವ್ರು ಇದನ್ನ ಹಾಕ್ಬೇಕಲ್ಲ, ಏನು ಅಬ್ಜೆಕ್ಷನ್ ಹಾಕ್ಬೇಕಲ್ಲ, ಅಬ್ಜೆಕ್ಷನ್ ಫೈಲ್ ಮಾಡಿಲ್ಲ ಇಲ್ಲಿವರೆಗೂ. ಅದ್ರ ಅರ್ಥ ಏನು ಅಂತ ಹೇಳಿದ್ರೆ, ಈಗ ಯಾರು ಸಿಗಾಕೊಂಡಿದ್ದಾರೆ ಅವ್ರು ಸಿಗಾಕೊಂಡ್ಬಿಟ್ಟಿದ್ದಾರೆ, ಇವ್ರು ಉಳ್ಸಕ್ಕಾಗ್ಲಿಲ್ಲ, ಉಳ್ಸಕ್ ಹೋದ್ರು, ಅವ್ರು ಉಳ್ಸಕ್ಕಾಗ್ಲಿಲ್ಲ. ಆದ್ರೆ ನಿಜವಾದ ಕಲ್ಪ್ರಿಟ್ಗಳು ಯಾರಿದ್ದಾರೆ? ಇದು ಹಿಂದೆ ಇರ್ತಕ್ಕಂಥ ಏನು ದೊಡ್ಡ ಫಂಡಿಂಗ್ ಏನಿದೆ? SIT ರಚನೆ, ಚಂದ್ರಶೇಖರ್ ಅವರೇ, SIT ರಚನೆ ಆಗ್ದಲೇ ಹೋಗಿದ್ದಿದ್ರೆ ಇದು ಹಿಂಗೆ ಮುಂದುವರಿತಾ ಇತ್ತು, ಆರೋಪಗಳು ಬರ್ತಾನೆ ಇರ್ತಿತ್ತು. ಸರ್ಕಾರ ಸರಿ ಇಲ್ಲ, ತನಿಖಾ ಸಂಸ್ಥೆಗಳು ಸರಿ ಇಲ್ಲ, ನ್ಯಾಯಾಂಗ ವ್ಯವಸ್ಥೆ ಸರಿ ಇರ್ತಿರ್ಲಿಲ್ಲ. ಇದು ಹಿಂದಿನಿಂದಲೂ ಕೇಳ್ಕೊಂಡು ಬಂದಿದ್ದೀವಿ, ಮುಂದೆ ಕೂಡ ಕೇಳುವ ಅನಿವಾರ್ಯತೆ ಇರ್ತಿತ್ತು. ವೀರೇಂದ್ರ ಹೆಗಡೆ ಅವರೇ, ಕೇಳಿಸ್ಕೊಂಬಿಡಿ ಸರ್, ವೀರೇಂದ್ರ ಹೆಗಡೆ ಅವರೇ ಸ್ವಾಗತಿಸಿದ್ದಾರೆ. ಬರ್ಲಿ SIT ಏನಿದೆ ಕ್ಲಿಯರ್ ಆಗೋಗ್ಲಿ. ಕ್ಲಿಯರ್ ಆಗ್ತಾ ಇದೆ, ಬಿಜೆಪಿಯವರು ಸ್ವಾಗತ ಮಾಡಿದ್ದಾರೆ, ನಮ್ಮ ಅಧ್ಯಕ್ಷರಿಂದ ಹಿಡ್ಕೊಂಡು ಎಲ್ಲರೂ ಸ್ವಾಗತ ಮಾಡಿದ್ದಾರೆ. SIT ಸ್ವಾಗತ ಮಾಡಲೇಬೇಕಾಯ್ತು. ಆದ್ರೆ SIT ಉದ್ದೇಶ ಏನಿತ್ತು? ಆಯ್ತು, SIT ಫಾರಂ ಮಾಡಿದ್ರೆ ತಾನೆ ಕಂಪ್ಲೀಟ್ ಪವರ್ಸ್ ನೀವು SITಗೆ ಕೊಟ್ಬಿಟ್ಟು ಇವೆಲ್ಲವೂ ತನಿಖೆ ಆಗ್ಬೇಕಾಯ್ತಾರೆ. ಆಗಸ್ಟ್ ಇಂದ ಸಮೀರನ್ ಮೇಲೆ ಕಂಪ್ಲೇಂಟ್ ಆಗಿದೆ, ಸಮೀರನ್ ಇಲ್ಲಿವರೆಗೂ ಮಾತಾಡ್ತಿಲ್ಲ. ಆಗಸ್ಟ್ ಇಂದ ಏನು ಫಂಡ್ ಟ್ರಯಲ್ ಬಗ್ಗೆ ಕೇಳಿದೆ, ಅದಾಗ್ತಿಲ್ಲ. ಆಗಸ್ಟ್ ಇಂದ ಈಚೆ ಕಡೆವರೆಗೂ ಇವ್ರು ಯಾರ್ಯಾರು ಮೇಲೆ ಇವತ್ತು ಇದಾಗಿದೆಯಲ್ಲ, ಯಾರು ಮಹೇಶ್ ತಿಮ್ರೋಡಿ ಇರ್ಬೋದು, ಗಿರೀಶ್ ಮಟ್ಟಣ್ಣವರಾಗಿರ್ಬೋದು, ಬೀಡಾಡಿ ದನಗಳ ತರ ಆಚೆ ಕಡೆ ಓಡಾಡ್ಕೊಂಡಿದ್ದಾರೆ. ಒಂದೇ ಒಂದು ದಿವಸ ಅರೆಸ್ಟ್ ಆಗಿಲ್ಲ. ಸರಿ, ಪಾಪ ಬೀಡಾಡಿ ದನಗಳಿಗೆ ಅವಮಾನ ಆಗುತ್ತೆ ಇವ್ರನ್ನ ಕಂಪೇರ್ ಮಾಡಿದ್ರೆ. ಇವ್ರು ಇವತ್ತು ಕೂಡ ಆಚೆ ಕಡೆ ಓಡಾಡ್ತಿದ್ದಾರೆ ಅಂತ ಹೇಳಿದ್ರೆ ಯಾರ ಕುಮ್ಮಕ್ಕಿಂದ? ಯಾವ್ದಾದ್ರು ಬೇರೆ ಕೆಸರಿ ತರ ಬಿಡ್ತಾರ? ಹಾಗಾಗಿ ಇವರು ವಿಧಿ ಇಲ್ದೇನೆ ಇವೆಲ್ಲ ನಡೆದಲ್ಲಿ